ಅಸಭ್ಯ ಪ್ರಶ್ನೆ ಕೇಳಿದಂಥ ಅಭಿಮಾನಿಗೆ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂಥ ಕಾವ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಭಿಮಾನಿಗಳಿಗೆ ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಏನ್ ಬೇಕಾದರೂ ಕೇಳಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ ಅಭಿಮಾನಿಗಳಿಗಾಗಿ ಟೈಮ್ ಅನ್ನು ಕೊಟ್ಟಿದ್ದಾರೆ. ಆ ಟೈಮ್ನಲ್ಲಿ ಹಲವು ಜನ ಹಲವು ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದಕ್ಕೆ ಕಾವ್ಯ ಬಹಳ ಖುಷಿಯಾಗಿ ಉತ್ತರಿಸಿದ್ದಾರೆ. ಅಭಿಮಾನಿಗಳ ಜೊತೆ ಕಮ್ಯುನಿಕೇಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ನೀವು ಧನುಷ್ ಎರಡನೇ ಹೆಂಡತಿಯಂತೆ ಹೌದಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಭಿಮಾನಿಯ ಪ್ರಶ್ನೆಗೆ ಕಾವ್ಯ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದ್ದಾರೆ. ನಿನ್ ಸಹೋದರಿ ಎರಡನೇ ಹೆಂಡತಿನಾ ಅಂತ ಕೇಳಿದ್ರೆ ಹೇಗಿರುತ್ತೆ ಅಂತ ಮರು ಪ್ರಶ್ನೆ ಹಾಕಿ ಅಭಿಮಾನಿಯ ಚಳಿ ಬಿಡಿಸಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಕಾವ್ಯ. ಇಂಥದ್ದನ್ನ ಮಾಡೋದ್ರಿಂದ ಏನು ಖುಷಿ ಸಿಗುತ್ತೆ ನಿಮ್ಗೆ ಅಂತ ಹೇಳಿ ತರಾಟೆಗೂ ತೆಗೆದುಕೊಂಡಿದ್ದಾರೆ. ಕಾವ್ಯ ಶೈವ ಬಿಗ್ ಬಾಸ್ನಲ್ಲಿ ಸಾಕಷ್ಟು ಖ್ಯಾತಿಯನ್ನ ಗಳಿಸಿದಂತಹ ಸ್ಪರ್ಧಿ. ಮತ್ತೊಂದು ಕಡೆ ಧನುಷ್ ತನ್ನ ಕ್ಲಾಸ್ ಆಟದಿಂದಾನೇ ಫಿನಾಲೆವರೆಗೂ ಬಂದಿದ್ದಂತಹ ಸ್ಪರ್ಧಿ. ಇಬ್ಬರೂ ಕೂಡ ಒಂದೇ ಇಂಡಸ್ಟ್ರಿಯವರು, ಹಾಗಾಗಿ ಇಬ್ಬರ ಮಧ್ಯೆ ಸ್ನೇಹ ಇತ್ತು. ಗಿಲ್ಲಿ ಕಾವ್ಯ ಸ್ನೇಹ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರು ಕೂಡ ಕಾವ್ಯ ಹಾಗೆ ಧನುಷ್ ಕೂಡ ಸ್ನೇಹಿತರಾಗಿದ್ರು. ಈ ಸೀಸನ್ನಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಈ ಬಗ್ಗೆಯೇ ಪ್ರಶ್ನೆ ಕೇಳಿದ್ದಾನೆ. ಅದು ಯಾವ ರೀತಿಯಾಗಿ ಆತ ಕೇಳಿರುವಂತಹ ಪ್ರಶ್ನೆ, ಕಾವ್ಯ ಗೌಡ ಅಭಿಮಾನಿಗಳ ಜೊತೆ ಒಂದು ಮಾತುಕತೆಯನ್ನ ಮಾಡಬೇಕು ಅಂತ ಹೇಳಿ ತಮ್ಮ ಇನ್ಸ್ಟಾದಲ್ಲಿ ಪ್ರಶ್ನೆಗಳನ್ನ ಕೇಳಿ ನಾನು ಉತ್ತರ ಕೊಡ್ತೀನಿ ಅಂತ ಸ್ಟೋರಿಯಲ್ಲಿ ಹಾಕಿರ್ತಾರೆ. ಹಾಗೆ ತುಂಬಾ ಜನ ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ಕಾವ್ಯ ಶೈವ ಬಹಳ ಖುಷಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಅಭಿಮಾನಿಗಳ ಕುತೂಹಲವನ್ನ ತಣಿಸಿದ್ರು. ಅದೇ ಸಂದರ್ಭದಲ್ಲಿ ಯಾರೋ ಒಬ್ಬ ಕಿಡಿಗೇಡಿ, ಅಂದ್ರೆ ಕೆಲವರಿಗೆ ಇರುತ್ತೆ ಸೆಲೆಬ್ರಿಟಿಗಳು ಅಂದ್ರೆ ಅವ್ರಿಗೇನೋ ಇರುತ್ತೆ, ಅವ್ರ ಕುಟುಕಬೇಕು, ಅವ್ರನ್ನ ಪ್ರಶ್ನೆ ಮಾಡಬೇಕು, ಅವ್ರ ಕಾಲೆಳಿಬೇಕು ಅಂತ ಹೇಳಿ ಅದೇ ಉದ್ದೇಶದಿಂದ ಆತ ಒಂದು ಪ್ರಶ್ನೆ ಮಾಡ್ತಾನೆ. ತಾವು ನೀವು ಧನುಷ್ ಎರಡನೇ ಹೆಂಡತಿಯಂತೆ ಹೌದಾ ಅಂತ ಕೇಳ್ತಾನೆ. ಅದಕ್ಕೆ ಕಾವ್ಯ ಅವರ ಉತ್ತರ ಏನು ಅದನ್ನ ಗಮನಿಸ್ತಾ ಇದ್ದೀರಿ. ಸಾರಿ, ನಿಮ್ ಸಹೋದರಿ ಎರಡನೇ ಹೆಂಡತಿ ಅಂತ ಕೇಳ್ಪಟ್ಟೆ, ಹೌದಾ ಅಂತ ಹೇಳಿ ಮರು ಪ್ರಶ್ನೆಯನ್ನ ಮಾಡ್ತಾರೆ ಕಾವ್ಯ. ಕೇಳೋಕ್ ಚೆನ್ನಾಗ್ ಅನ್ಸುತ್ತಾ ನಿಮ್ಗೆ? ಇಲ್ಲ ಅಲ್ವಾ? ಇದರಿಂದೆಲ್ಲ ಏನು ಖುಷಿ ಸಿಗುತ್ತೆ ನಿಮ್ಗೆ ಅಂತೇಳಿ ಕಾವ್ಯ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದಯವಿಟ್ಟು ಇದನ್ನ ನಿಲ್ಲಿಸಿ, ನಾವು ಕೂಡ ಮನುಷ್ಯರೇ ಅಂತ ಹೇಳಿ ಆತನಿಗೆ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ನಟಿ ಕಾವ್ಯ ಶೈವ. ಧನುಷ್ ಅವರಿಗೆ ಆಲ್ರೆಡಿ ಮದುವೆಯಾಗಿದೆ. ಅವ್ರ ವೈಫ್ ಕೂಡ ಆ ಸೀಸನ್ ನಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಆದ್ರೆ ಸೆಲೆಬ್ರಿಟಿಗಳು ಅಂದ ತಕ್ಷಣ ಅವ್ರಿಗೆ ನಾವು ಏನು ಬೇಕಾದ್ರೂ ಕೇಳಬಹುದು, ಏನು ಬೇಕಾದ್ರೂ ಪ್ರಶ್ನೆ ಮಾಡಬಹುದು ಅನ್ನುವಂತಹ ಒಂದು ಟೆಂಡೆನ್ಸಿ ಇದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅದೇ ರೀತಿಯಾಗಿ ಈ ಅಭಿಮಾನಿ ಕೂಡ ಇಂಥದ್ದೊಂದು ಕಿಡಿಗೇಡಿತನದ ಪ್ರಶ್ನೆ, ಅಂದ್ರೆ ಮರ್ಯಾದೆ ಬಿಟ್ಟು ಪ್ರಶ್ನೆ ಕೇಳೋದು ಅಂತಾರಲ್ಲ, ಹಂಗೆ ಕಾವ್ಯ ಶೈವಾಗೆ ಧನುಷ್ ಅವರ ಎರಡನೇ ಹೆಂಡತಿನ ನೀವು ಅನ್ನುವಂತಹ ಪ್ರಶ್ನೆಯನ್ನ ಹಾಕಿ ಕುಟುಕುವಂತಹ ಕೆಲಸವನ್ನ ಆತ ಮಾಡಿದ. ಹಂಗಂತ ಇಗ್ನೋರ್ ಮಾಡಲಿಲ್ಲ ಕಾವ್ಯ ಶೈವ. ಏನೋ ಪ್ರಶ್ನೆ ಕೇಳಿದ್ದಾರೆ, ಯಾಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಕು ಅಂತ ಹೇಳಿ ಇಗ್ನೋರ್ ಮಾಡುವಂತಹ ಕೆಲಸ ಮಾಡಲಿಲ್ಲ. ಮುಂದೆ ಯಾರು ಆ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅದಕ್ಕೆ ಖಡಕ್ ಆದಂತಹ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ನಟಿ ಕಾವ್ಯ ಶೈವ ಮಾಡಿದ್ದಾರೆ. ಯಾವ ಪ್ರಶ್ನೆಯನ್ನ ಆತ ಇವ್ರಿಗೆ ಕೇಳಿದ್ನೋ ಇವರು ಅದೇ ಪ್ರಶ್ನೆಯನ್ನ ಆತನಿಗೆ ಮರು ಪ್ರಶ್ನೆಯಾಗಿ ಹಾಕ್ತಾರೆ. ನಿಮ್ಮ ಸಹೋದರಿ ಎರಡನೇ ಹೆಂಡತಿ ಅಂತ ಕೇಳ್ಪಟ್ಟೆ, ಹೌದಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಈ ರೀತಿ ಕೇಳೋಕೆ ಚೆನ್ನಾಗ್ ಅನ್ಸುತ್ತಾ ನಿಮ್ಗೆ? ಇಲ್ಲ ಅಲ್ವಾ? ಹಿಂಗೆಲ್ಲ ಪ್ರಶ್ನೆ ಮಾಡೋದ್ರಿಂದ ಏನು ಖುಷಿ ಸಿಗುತ್ತೆ ನಿಮ್ಗೆ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಕಾವ್ಯ ಶೈವ. ಜೊತೆಗೆ ದಯವಿಟ್ಟು ಈ ರೀತಿಯಾಗಿ ಕಾಮೆಂಟ್ ಮಾಡೋದು, ಈ ರೀತಿಯಾಗಿ ಪ್ರಶ್ನೆ ಕೇಳೋದು, ಈ ರೀತಿಯಾಗಿ ಮೆಸೇಜ್ ಮಾಡೋದನ್ನ ನಿಲ್ಲಿಸಿ, ನಾವು ಕೂಡ ಮನುಷ್ಯರೇ, ನಾವು ಕೂಡ ನಿಮ್ಮ ರೀತಿ ಇರುವಂಥವ್ರೆ, ನಮಗೂ ಕೂಡ ಭಾವನೆಗಳಿದ್ದಾವೆ, ನಮಗೂ ಕೂಡ ಮನಸ್ಸು ಹೃದಯ ಅನ್ನೋದಿದೆ. ಹೀಗೆ ಏಕಾಏಕಿ ಏನೇನೋ ಪ್ರಶ್ನೆಗಳನ್ನ ಕೇಳಿ ಅದನ್ನ ಘಾಸಿ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ ಕಾವ್ಯ ಶೈವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.